ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಳೆ ಬಂದ ಕಾರಣ ಪಂದ್ಯವನ್ನ 19 ಓವರ್ಗೆ ಸೀಮಿತವಾಗಿತ್ತು. ಗೆಲ್ಲೋ ಪಂದ್ಯವನ್ನ ಸೋತ ಆರ್ಸಿಬಿ ತಂಡ. ಮಿಚೆಲ್ ಮಾರ್ಷ್ ಅವರ ಅದ್ಭುತ ಶತಕದಿಂದ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಗೆಲುವಿಗೆ ರೂವಾರಿಯಾದರು. ವಿರಾಟ್ ಕೊಹ್ಲಿ ಅವರು ಔಟ್ ಆಗದಿದ್ದರೆ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಿದ್ದರು. ದುರದೃಷ್ಟ, ವಿರಾಟ್ ಕೊಹ್ಲಿ ಅವರು ಡಕೌಟ್ ಆದರು. ಈ ಪಂದ್ಯದಲ್ಲಿ ಆರ್ಸಿಬಿ ಬೌಲರ್ಗಳು ವಿಕೆಟ್ ತೆಗೆಯಲು ಪರದಾಡಿದರು. ಇನ್ನು ಮ್ಯಾಚ್ನ ಹೈಲೈಟ್ಸ್ ನೋಡೋದಾದ್ರೆ, ಐಪಿಎಲ್ 2026ರ 50ನೇ ಪಂದ್ಯ ಲಕ್ನೋ ಸ್ಟೇಡಿಯಂ ಅಲ್ಲಿ ನಡೆಯಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ನಿಗದಿತ 19 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 209 ರನ್ ಕಲೆ ಹಾಕಿತು. ತಂಡದ ಪರ ಮಿಚೆಲ್ ಮಾರ್ಷ್ ಅದ್ಭುತ ಶತಕ ಸಿಡಿಸಿದರು. ಕೇವಲ 56 ಬಾಲ್ಗಳಲ್ಲಿ 111 ರನ್ ಸಿಡಿಸಿದರು. 9 ಬೌಂಡರಿ ಹಾಗೂ ಇದರಲ್ಲಿ 9 ಬಿಗ್ ಸಿಕ್ಸ್ ಕೂಡ ಬಂದಿದೆ. ಇವರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 198 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು. ನಿಕೋಲಸ್ ಪೂರನ್ 23 ಬಾಲ್ಗಳಲ್ಲಿ 38 ರನ್ ಚಚ್ಚಿದರು. ಇದರಲ್ಲಿ 4 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಇನ್ನು ಕ್ಯಾಪ್ಟನ್ ರಿಷಬ್ ಪಂತ್ ಕೂಡ 10 ಬಾಲ್ಗಳಲ್ಲಿ 32 ರನ್ ಚಚ್ಚಿದರು. ಇದರಲ್ಲಿ 4 ಬೌಂಡರಿ ಹಾಗೂ 2 ಬಿಗ್ ಸಿಕ್ಸ್ ಕೂಡ ಬಂದಿದೆ. ಇವರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 320. ಇತ್ತ ಜೋಶ್ ಹ್ಯಾಜ್ಲ್ವುಡ್, ಕೃಣಾಲ್ ಪಾಂಡ್ಯ, ರಶೀದರ್ ಸಲಾಮ್ ತಲಾ ಒಂದೊಂದು ವಿಕೆಟ್ ಕಿತ್ತು ಸಂಭ್ರಮಿಸಿದರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 210 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 19 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 203 ರನ್ ಮಾತ್ರ ಕಲೆ ಹಾಕಿತು. ಇದರೊಂದಿಗೆ ಆರ್ಸಿಬಿ ತಂಡ ಸೋಲನ್ನು ಒಪ್ಪಿಕೊಂಡಿತು. ತಂಡದ ಪರ ಟಿಮ್ ಡೇವಿಡ್ ಕೇವಲ 17 ಬಾಲ್ಗಳಲ್ಲಿ 40 ರನ್ ಸಿಡಿಸಿದರು. ಇದರಲ್ಲಿ 4 ಬೌಂಡರಿ ಹಾಗೂ 3 ಬಿಗ್ ಸಿಕ್ಸ್ ಕೂಡ ಬಂದಿದೆ. ಇನ್ನು ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 235 ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸಿರೋದು. ಹಾಗೆ ಕ್ಯಾಪ್ಟನ್ ರಜತ್ ಪತಿದಾರ್ ಕೂಡ ಕೇವಲ 31 ಬಾಲ್ಗಳಲ್ಲಿ 61 ರನ್ ಚಚ್ಚಿದರು. ಇದರಲ್ಲಿ 3 ಬೌಂಡರಿ ಹಾಗೂ 6 ಬಿಗ್ ಸಿಕ್ಸ್ ಕೂಡ ಬಂದಿದೆ. ಇವರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 196. ಹಾಗೆಯೇ ದೇವದತ್ ಪಡಿಕ್ಕಲ್ ಕೂಡ 25 ಬಾಲ್ಗಳಲ್ಲಿ 34 ರನ್ ಚಚ್ಚಿದರು. ಇದರಲ್ಲಿ 3 ಬೌಂಡರಿ ಹಾಗೂ 1 ಸಿಕ್ಸ್ ಕೂಡ ಬಂದಿದೆ. ಇನ್ನು ಕೊನೆಯ ಹಂತದಲ್ಲಿ ಕೃಣಾಲ್ ಪಾಂಡ್ಯ ಹಾಗೂ ರೋಮರಿಯೋ ಶೆಫರ್ಡ್ ಎಷ್ಟೇ ಹೋರಾಡಿದರೂ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆರ್ಸಿಬಿಗೆ ಗೆಲುವನ್ನು ತಂದುಕೊಡಲು ಆಗಲಿಲ್ಲ. ಕೊನೆಯದಾಗಿ ಆರ್ಸಿಬಿ ತಂಡ 9 ರನ್ಗಳಿಂದ ಸೋಲನ್ನು ಅನುಭವಿಸಿತು. ಇತ್ತ ಪ್ರಿನ್ಸ್ ಯಾದವ್ 3 ವಿಕೆಟ್ ಕಿತ್ತು ಸಂಭ್ರಮಿಸಿದರು. ಹಾಗೆಯೇ ಶಹಬಾಜ್ ಅಹ್ಮದ್ ಕೂಡ 2 ವಿಕೆಟ್ ಕಿತ್ತರು. ಕೊನೆಯದಾಗಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 9 ರನ್ಗಳಿಂದ ಜಯಗಳಿಸಿತು. ಇದೇ ತರ ಪ್ರತಿಯೊಂದು ಹೊಸ ಕ್ರಿಕೆಟ್ ಐಪಿಎಲ್ ಅಪ್ಡೇಟ್ ಸ್ಟೋರಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.